ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಮಾಯ್ಶ್ಚರೈಸರ್. ಸ್ಕಿನ್ ಸ್ಮೂತ್ ಆಗಬೇಕು ಅಲ್ವಾ. ನೆಕ್ಸ್ಟ್ ಬಂದು ಪ್ರೈಮರ್, ಮೇಕಪ್ ಲಾಂಗ್ ಟೈಮ್ ಸ್ಟೇ ಆಗೋಕೆ. ಹಾಗೆ ನೆಕ್ಸ್ಟ್ ನಾನು ಕನ್ಸಿಲರ್ ಅಪ್ಲೈ ಮಾಡ್ತಾ ಇದ್ದೀನಿ, ಅಂಡರ್ ಐಸ್ ಬ್ರೈಟನ್ ಆಗೋಕೆ ಮತ್ತು ಸ್ಪಾಟ್ಸ್ ಕವರ್ ಆಗೋಕೆ. ಇನ್ನು ನಾವು ಪ್ರಾಪರ್ ಆಗಿ ಬ್ಲೆಂಡ್ ಮಾಡಬೇಕು. ಈಗ ಫೌಂಡೇಶನ್ ಟೈಮ್. ನಾನು ಪರ್ಫೆಕ್ಟ್ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ, ಅಂದ್ರೆ ನಿಮ್ಮ ಸ್ಕಿನ್ಗೆ ಮ್ಯಾಚ್ ಆಗೋ ಫೌಂಡೇಶನ್ ಯೂಸ್ ಮಾಡಬೇಕು. ಫೇಸ್ ಮೇಲೆ ಸ್ಮಾಲ್ ಸ್ಮಾಲ್ ಡಾಟ್ಸ್ ಹಾಕಿ ಬ್ರಷ್ ಹಾಗೂ ಬ್ಯೂಟಿ ಬ್ಲೆಂಡರ್ ಇಂದ ಬ್ಲೆಂಡ್ ಮಾಡ್ಕೋಬೇಕು. ಇನ್ನು ನಾವು ಪ್ರಾಪರ್ ಆಗಿ ಬ್ಲೆಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಬ್ಲಶ್, ಲಿಟಲ್ ಪಿಂಕ್ ಗ್ಲೋ ಬೇಕಲ್ಲ ಅದಕ್ಕೆ. ಓವರ್ ಆಗಬಾರ್ದು, ಇಲ್ಲಾಂದ್ರೆ ನ್ಯಾಚುರಲ್ ಕಾಣಿಸಲ್ಲ. ಫೌಂಡೇಶನ್ ಮತ್ತು ಕನ್ಸಿಲರ್ ಸೆಟ್ ಹಾಕಬೇಕು ಅಂದ್ರೆ ಕಾಂಪ್ಯಾಕ್ಟ್ ಹಾಕಬೇಕು. ಎಸ್ಪೆಷಲಿ ಅಂಡರ್ ಐಸ್, ಟಿ ಜೋನ್, ನೋಸ್, ಫೋರ್ಹೆಡ್ ಮತ್ತು ಚಿನ್ ಏರಿಯಾಗೆ ಫೋಕಸ್ ಮಾಡ್ತೀನಿ. ಆಯಿಲ್ ಕಂಟ್ರೋಲ್ ಆಗಕ್ಕೆ ಮತ್ತು ಮ್ಯಾಟ್ ಫಿನಿಶ್ ಬರೋಕೆ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಬೆಟ್ ಹಾಕಿದ್ಮೇಲೆ ಮೇಕಪ್ ಕ್ಲೀನ್, ಸ್ಮೂತ್ ಮತ್ತು ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಫಸ್ಟ್ ನನ್ನ ಲಿಪ್ಸ್ಗೆ ಔಟ್ಲೈನ್ ಮಾಡ್ತಾ ಇದ್ದೀನಿ ಪ್ರಾಪರ್ ಶೇಪ್ ಬರೋಕೆ. ನಾನು ಚೂಸ್ ಮಾಡಿರೋ ಲಿಫ್ಟಿಕ್ಕು ನನ್ನ ಸ್ಯಾರಿ ಮ್ಯಾಚಿಂಗ್ಗೋಸ್ಕರ, ಅಂದ್ರೆ ಕಾಫಿ ಕಲರ್. ಹೈಲೈಟರ್ ಅಪ್ಲೈ ಮಾಡ್ತಾ ಇದ್ದೀನಿ. ಲೈಟ್ ಆಗಿ ಹಾಕೋಬೇಕು. ಇದನ್ನ ಬಾಟಲ್ ಶೇಕ್ ಮಾಡಿ ಸ್ವಲ್ಪ ಡಿಸ್ಟೆನ್ಸ್ ಇಂದ ಫಿಕ್ಸಿಂಗ್ ಸ್ಪ್ರೇ ಮಾಡ್ಕೋಬೇಕು. ಹಾಗೆ ನಾನು ಕಾಜಲ್ ಅಪ್ಲೈ ಮಾಡ್ಕೊಂಡೆ. ನೆಕ್ಸ್ಟ್ ಹೈಲೈನರ್, ಲ್ಯಾಶ್ ಲೈನ್ ಕ್ಲೋಸ್ ಆಗಿ ಥಿನ್ ಲೈನ್ ಡ್ರಾ ಮಾಡ್ತಾ ಇದ್ದೀನಿ, ನೀಟಾಗಿ ಫಿನಿಶ್ ಬರೋಕೆ. ಲಾಸ್ಟ್ ಸ್ಟೆಪ್ ಬಂದು ಮಸ್ಕರ ಹಾಕಿದ್ಮೇಲೆ ಲೇಶಸ್ ಲಾಂಗ್, ಥಿಕ್ ಅಂಡ್ ಬ್ಯೂಟಿಫುಲ್ ಆಗಿ ಕಾಣ್ತವೆ. ಅಂಡ್ ಫೈನಲಿ ದಿಸ್ ಈಸ್ ಮೈ ಕಂಪ್ಲೀಟ್ ಲುಕ್. ನಾನು ಯೂಸ್ ಮಾಡಿದ ಎಲ್ಲ ಪ್ರಾಡಕ್ಟ್ಸ್ ಶೇಡ್ ಅಂಡ್ ಬ್ರ್ಯಾಂಡ್ ಡೀಟೇಲ್ಸ್ ಬೇಕಾದ್ರೆ ಕಾಮೆಂಟ್ ಮಾಡಿ, ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು. ಬಾಯ್.